ಈಗ ನೋಡಿ, ನಮ್ಮ ಪಕ್ಷ ಆದರೆ ನಾವು ನಾವು ಇಂಥ ಗ್ಯಾರಂಟಿ ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ, ಜನಕ್ಕಿಂತ ಕೆಲಸ ಮಾಡಿದ್ದೀವಿ, ನಾವು ಇಂಥ ಸಾಧನೆ ಮಾಡಿದ್ದೀವಿ, ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಜನರಿಗೆ ಇಂಥ ಒಂದು ಕೆಲಸಗಳನ್ನು ಮಾಡಿಕೊಡ್ತೀವಿ, ಮತ್ತಷ್ಟು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಂದು ದೃಷ್ಟಿಕೋನ, ನಮ್ಮ ಒಂದು ವಿಷನ್ನ ಕೊಟ್ಟು ನಾವು ಓಟ್ ಕೇಳ್ತಾ ಇದ್ದೀವಿ. ನಾವು ಹಿಂದೆ ಮಾಡಿರೋ ಕೆಲಸದ ಆಧಾರದ ಮೇಲೆ ನಾವು ಅಧಿಕಾರಕ್ಕೆ ಬಂದರೆ ಮುಂದೆ ನಾವು ಜನಕ್ಕೆ ಏನು ಕೆಲಸಗಳನ್ನು ಮಾಡಿಕೊಡ್ತೀವಿ ಅಂತ ಭರವಸೆ ಆಧಾರದ ಮೇಲೆ ನಾವು ಓಟ್ ಕೇಳ್ತೀವಿ. ಆದರೆ ಮತ್ತೆ ಅದ್ರ ಜೊತೆಗೆ ಈಗಿರೋ ಸರ್ಕಾರ ಮಾಡಿರೋಂಥ ವೈಫಲ್ಯಗಳೇನು ಅಂತ ಜನಕ್ಕೆ ತಿಳಿಸ್ಕೊಟ್ಟು ನಾವು ನ್ಯಾಯವಾದ ರೀತಿಯಲ್ಲಿ ಓಟ್ ಕೇಳ್ತಾ ಇದ್ದೀವಿ. ಆದರೆ ಬಿ ಜೆ ಪಿ ಪಕ್ಷ ಹಾಗಲ್ಲ. ಬಿ ಜೆ ಪಿ ಪಕ್ಷ ಏನು ಹೇಳುತ್ತೆ, ಬಿ ಜೆ ಪಿ ಪಕ್ಷ ಮತದ ಆಧಾರದ ಮೇಲೆ ಓಟ್ ಕೊಡಿ, ಯಾವುದೋ ಒಂದು ವ್ಯಕ್ತಿ ಮುಖ ನೋಡ್ಕೊಂಡು ಓಟ್ ಕೊಡಿ, ಈ ರೀತಿ ಓಟ್ ಕೇಳ್ತಾ ಇದೆ. ಆದರೆ ಚುನಾವಣೆಯಲ್ಲಿ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು ಜನರ ಸಮಸ್ಯೆಗಳು, ಜನರ ದೈನಂದಿನ ಬದುಕನ್ನು ಅಫೆಕ್ಟ್ ಮಾಡುವಂಥ ಸಮಸ್ಯೆಗಳು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಇವರು ಅದನ್ನು ಬಿಟ್ಬಿಟ್ಟು ಧರ್ಮ, ಜಾತಿ ಇದ್ರ ಭಾವನಾತ್ಮಕವಾಗಿ ಜನರನ್ನು ಕೆರಳಿಸುವಂಥ ವಿಷಯಗಳ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ತಪ್ಪು. ಜನ ಮತ್ತು ಮಾಧ್ಯಮ ಎರಡೂ ಕೂಡ ಈ ಚುನಾವಣೆ ಯಾವ ಚರ್ಚೆಗಳ ಮೇಲೆ, ಯಾವ ವಿಷಯಗಳ ಮೇಲೆ ಚರ್ಚೆ ಆಗಬೇಕು ಆ ದಿಕ್ಕಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಜನ ಅಭಿವೃದ್ಧಿ ಪರವಾಗಿರುವಂಥದ್ದು, ಜನರಿಗೆ ಸಮಸ್ಯೆಗಳ ಬಗ್ಗೆ ಮಾತನಾಡೋ ಪರವಾಗಿರುವಂಥ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ. ಈಗ ನಾವು 70 ವರ್ಷಗಳಿಂದ ಬಿಜೆಪಿನೂ ಆಡಳಿತ ನಡೆದಿದೆ, ಬೇರೆ ಪಕ್ಷಗಳು ಇದ್ದಾವೆ. 56 ವರ್ಷ ನಮ್ಮ ಕಾಂಗ್ರೆಸ್ಸು ಅಧಿಕಾರ ನಡೆಸಿದೆ. ಯಾವತ್ತೂ ಕೂಡ ಹಿಂದೂಗಳಿಗೆ ಅನ್ಯಾಯ ಆಗಿಲ್ಲ. ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲರ ಸಮುದಾಯದ ಒಂದು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷ. ಸೊ ಹಾಗಾಗಿ 70 ವರ್ಷಗಳಿಲ್ಲದೆ ಇರೋದು ಇವಾಗ ಮಾತ್ರ ಆಗುತ್ತೆ ಅಂತ ಹೇಳಿ ಇವರು ಜನರಲ್ಲಿ ಆತಂಕ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಮತೀಯ ಭಾವನೆ ಕೆರಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದು ಸ್ಪಷ್ಟವಾಗಿ ಚುನಾವಣಾ ಉಲ್ಲಂಘನೆ, ನೀತಿ ಸಮಿತಿ ಉಲ್ಲಂಘನೆ. ಆದರೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾತಿಗೆ ಕಣ್ಮುಚ್ಕೊಂಡು ಕೂತಿದೆ ಗೊತ್ತಿಲ್ಲ. ಮತ್ತು ಇವತ್ತು ಪ್ರಧಾನಿಗಳು ಏನು ಮಾತಾಡಿದಾರಲ್ಲ, ನಿಜವಾಗ್ಲೂ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳ ಮಂಗಲಸೂತ್ರ ಅಲ್ಲ, ಎಲ್ಲ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ, ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ, ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡ್ತಾರೆ, ಒಬ್ರನ್ನೊಬ್ರು ಬಡ್ದಾಡಿಕೊಂಡು. ಮತ್ತು ಶಿಕ್ಷಣ, ಉದ್ಯೋಗ ಇದನ್ನು ಯಾವುದೂ ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ, ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ, ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ. ಸಮಾಜನ ಅಧಪತಕ್ಕೆ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಧಾನಿಯವರು ಏನು ಮಾಡಿದಾರಲ್ಲ, ವೋಟ್ ಕೇಳೋ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ, ಅತ್ಯಂತ ತುಚ್ಛವಾದಂತೂ. ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಇಂಥ ಮಟ್ಟಕ್ಕೆ ಇಳಿಯೋದಿಲ್ಲ. ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು. ಜನ ಫೋಕಸ್ಡ್ ಆಗಿರಬೇಕು. ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು. ಮತ್ತು ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳು ಮಾಡ್ತಾರೆ. ಮೈಸೂರಿಗೆ ಪ್ರೈಮ್ ಮಿನಿಸ್ಟರ್ ಬಂದು ಹೋದ್ಮೇಲೆ ನಾವು 2 ಕ್ಷೇತ್ರ ಗೆದ್ದಾಯ್ತು ಅಂತೇಳಿ ಬಿಜೆಪಿ ನಾಯಕರು ಈಗ ಹಿಂದೆ 2023 ಚುನಾವಣೆಯಲ್ಲೂ ಕೂಡ ಅದೇ ಮಾತು ಹೇಳಿದ್ರು. ಮೋದಿಯವರು ಎಷ್ಟೊಂದು ರ್ಯಾಲಿ ಮಾಡಿದ್ರು ಕರ್ನಾಟಕದಲ್ಲಿ, ಹಾಗಾಗಿ ನಾವು ಗೆದ್ದುಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಮೋದಿಯವರು ಬಂದು ಹೋದ್ಮೇಲೆ ನಮಗೂ ಇನ್ನೂ ಸೀಟ್ಗಳು ಜಾಸ್ತಿ ಆಯಿತು. ಸೊ ಹಾಗಾಗಿ ಮೋದಿ ಬಂದ ತಕ್ಷಣ ವೋಟ್ ಬರುತ್ತೆ ಅನ್ನೋದಿಲ್ಲ. ಇವತ್ತು ಇನ್ಫ್ಯಾಕ್ಟ್ ದೇಶದಲ್ಲಿ ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ. ಇವತ್ತು ಮೋದಿ ಅಲೆ ಇಲ್ಲದೆ ಇರೋದಕ್ಕೇ ಪಾಪ ಅವ್ರು ಇವತ್ತು ಹತಾಶರಾಗಿ ಏನು ಮತ್ತೆ ಜನರ ಮಧ್ಯೆ ಮತೀಯ ಭಾವನೆ ಕೇಳಿಸುವಂಥ ಕೆಲಸ ಮಾಡ್ತಿದ್ದಾರೆ. 400+ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. 400+ ಆಗುತ್ತೋ ಅಥವಾ ಇವರು ಈ ಸರಿ ಅಧಿಕಾರದಿಂದ ಕೆಳಗಿಳ್ತಾರೋ ಅದನ್ನ ಜನ ಡಿಸೈಡ್ ಮಾಡ್ತಾರೆ. ಸೊ ಇವರು ಜೂನ್ 7ನೇ ತಾರೀಕು ಕಾಯ್ತನಕ ಹೇಳಬೇಕು. ಇದು ಬಿಜೆಪಿ ಪಕ್ಷದ ಹಳೆ ಟ್ರಿಕ್ಕು. ಅವರು ಅಧಿಕಾರಕ್ಕೆ ಬಂದಿದ್ದೇ ಮತೀಯ ಗಲಭೆಗಳನ್ನು ಮಾಡಿಕೊಂಡು, ಕೋಮುದ್ವೇಷನ ಹರಡಿಸ್ಕೊಂಡು. ಸೊ ಹಾಗಾಗಿ ಈ ಸರಿ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಜನರ ಹತ್ರ ಯಾವ ಕೆಲಸನೂ ಮಾಡಿಲ್ಲ. ಸೊ ಮುಂದೆ ಕೂಡ ಅವ್ರಿಗೆ ಜನರಿಗೆ ಇಂಥದ್ದು ಮಾಡ್ಕೊಡ್ತೀವಿ ಅನ್ನೋದಕ್ಕೆ ವಿಷನ್ ಇಲ್ಲ. ಹಾಗಾಗಿ ಇವತ್ತು ಬೇರೆ ಇನ್ಯಾವುದು ವಿಚಾರಗಳಿಲ್ಲದೆ ಇರೋದ್ರಿಂದ ಮತೀಯ ವಿಷಯಗಳನ್ನು ಇಟ್ಕೊಂಡು ಅವ್ರು ಓಟ್ ತೆಗೆದುಕೊಳ್ಳುವಂಥ ನೀಚ ರಾಜಕಾರಣ ಮಾಡ್ತಾರೆ. ಬಟ್ ಜನ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಈಗ ಮೊನ್ನೆ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದು ಕೆಲವೇ ದಿವಸಗಳಲ್ಲಿ ಪಾಪ ಯಾರೋ ಒಬ್ಬರು ತಿರುಪತಿಗೋ ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋದಾಗ 65,000 ರೂಪಾಯಿ ಇಟ್ಕೊಂಡಿದ್ದಾರೆ ಅಂತೇಳಿ ಜನ, ಇದು ಪೊಲೀಸ್ ಅವರು ಹಣ ಸೀಸ್ ಮಾಡಿ ಪಾಪ ಹಿಂಗೆ ಯಾರದು ಹಣ ಸೀಸ್ ಆಗಿತ್ತೋ ಅವರು ಪಾಪ ಆ ಕುಟುಂಬದವರು ಕಣ್ಣೀರಿಡ್ತಾ ಇದ್ರು. ಆದರೆ ಇವತ್ತು BJP-ಯವರು 2 ಕೋಟಿ ಹಣ ಸಾಗಿಸ್ತಾ ಇದ್ದಾರೆ ಬೆಂಗಳೂರಿಂದ ಮೈಸೂರಿಗೆ. ಮತ್ತು 5 ಕೋಟಿ ಹಣ ಡ್ರಾ ಮಾಡ್ಕೊಂಡಿದ್ದಾರೆ ಯಾವಾಗ 27 ಮಾರ್ಚ್ನಲ್ಲಿ. ಅದಾದಮೇಲೆ 1 ತಿಂಗಳಾದಮೇಲೆ ಮೈಸೂರಿಗೆ ಸಾಗಿಸಿದ್ದಾರೆ 2 ಕೋಟಿ ಹಣನ. ಅದು ಸೀಸ್ ಆಗಿದೆ. ಸೀಸ್ ಆಗಿದ್ರು ಕೂಡ IT ಅವರು ಏನು ಹೇಳ್ತಿದ್ದಾರೆ, ಆ ಹಣನ ಅವ್ರಿಗೆ ವಾಪಸ್ ಹಿಂದಿರುಗಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಯಾವ ಮಟ್ಟಕ್ಕೆ BJP-ಯವರು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿಗೆ ತಮಗೆ ಇಷ್ಟ ಬಂದಂಗೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸ್ಕೊಂಡು
ಚುನಾವಣೆಯಲ್ಲಿ ಯಾವುದೇ ಮಾರ್ಗ ಆಗಲಿ, ಎಂತಹ ವಾಮ ಮಾರ್ಗ ಆಗಿರಲಿ, ಅದನ್ನು ಬಳಸಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋದು ಎದ್ದು ಕಾಣಿಸ್ತಿದೆ. ಜನ ಅದನ್ನ ನೋಡಿ ಖಂಡಿತ ಪಾಠ ಕಲಿಸ್ತಾರೆ. ಖಂಡಿತ ಅಫ್ಕೋರ್ಸ್ ಅದನ್ನ ಮಾಡಿ. ಹೌದು, ಅವ್ರಿಗೆ ಗೊತ್ತಿದೆ ಇಲ್ಲಿ ಚುನಾವಣೆಯಲ್ಲಿ ಅವ್ರು ಗೆಲ್ಲೋದು ಕಷ್ಟ ಅಂತೇಳಿ. ಹಾಗಾಗಿ ಇವತ್ತು ಹಣ ಹಂಚಿ ಚುನಾವಣೆ ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಸ್ಪಷ್ಟವಾದಂಥ ರೂಲ್ಸ್ಗಳಿವೆ, ನಿಯಮಗಳಿವೆ ಎಲೆಕ್ಷನ್ ಕಮಿಷನ್ನಲ್ಲಿ. ಸೊ ಯಾರು ಈ ರೀತಿ ಹಣ ಸಾಗಿಸಿದ್ದಾರೆ ಅವ್ರಿಗೆ ಸಿಕ್ಕಾಕೊಂಡ್ಮೇಲೆ ಆ ಹಣನ ಸೀಸ್ ಮಾಡಬೇಕು, ಮತ್ತು ಅದು ಯಾರ ಅಕೌಂಟ್ ಆಗಿದೆ ಅದು ನೋಡಬೇಕು. ಅದು ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಶಿಸ್ತು ಕ್ರಮ ತೆಗೆದುಕೋಬೇಕು. ಮತ್ತು ಮೈಸೂರು ಚಾಮರಾಜನಗರಕ್ಕೆ ಹಣ ಸಾಗಿಸ್ತಿದ್ದೀವಿ ಅಂತ ಅವರೇ ಹೇಳಿದ್ದಾರೆ. ಅದು ಚುನಾವಣೆ ಪ್ರಯುಕ್ತವಾಗಿ ಅದನ್ನು ಸಾಗಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎರಡೂ ಅಭ್ಯರ್ಥಿಗಳನ್ನು ಚುನಾವಣೆಯಿಂದ ಬಾರ್ ಮಾಡಬೇಕು. ಅವರು ಹಣದ ಹೊಳೆ ಹರಿಸುವಂತ ಪ್ರಯತ್ನ ಮಾಡ್ತಾರೆ ಅಂತ ಈಗ ಇದರಿಂದಾನೇ ಗೊತ್ತಾಗ್ತಿದೆ. ಖಂಡಿತ ಅವ್ರು ಆ ಕೆಲಸ ಮಾಡ್ತಾರೆ. ಹೌದು, ಮೈಸೂರು ಅವ್ರು ಹೇಳ್ತಿರೋದು ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕ್ಷೇತ್ರಗಳಿಗೆ ಹಣ ಸಾಗಿಸಿದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನ ಬಾರ್ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿ ಮೇಲೆ ಕ್ರಮ ತೆಗೆದುಕೋಬೇಕು. ಇವತ್ತು ಏನಾಗಿದೆ ಅಂತಂತಂದ್ರೆ, ಒಂದು ಹೆಣ್ಣು ಮಗಳು ಜೀವ ಹೋಗಿರೋದು ಬಹಳ ದುರದೃಷ್ಟಕರವಾದಂಥ ವಿಷಯ. ಅದು ಯಾವುದೇ ವಿಷಯಕ್ಕಾಗಿರಲಿ, ಕೊಲೆನೇ. ಅದನ್ನು ಯಾರೂ ಕೂಡ ಸಮರ್ಥಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಲೆ ಆದ ತಕ್ಷಣ ಆರೋಪಿನ ಬಂಧಿಸಿದೆ, ಮತ್ತು ಅವ್ರಿಗೆ ಕಾನೂನು ಪ್ರಕಾರ ಏನು ತನಿಖೆ ಆಗಬೇಕು ಅದನ್ನು ಮಾಡ್ತಾರೆ. ಮತ್ತು ಕಾನೂನಲ್ಲಿ ಎಷ್ಟು ಕಠಿಣವಾದ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಠಿಣವಾದ ಶಿಕ್ಷೆನ ಕೊಡಿಸೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಆದರೆ BJP ಪಕ್ಷ ಇದೆಯಲ್ಲ, ಅದು ಹೆಣಗಳ ಮೇಲೆ ರಾಜಕೀಯ ಮಾಡಿ ಅವರಿಗೆ ಅಭ್ಯಾಸ. ಇವತ್ತು ರಣಹದ್ದುಗಳ ಥರ ಆ ಹೆಣದ ಮೇಲೆ ರಾಜಕೀಯ ಮಾಡೋದಕ್ಕೆ BJP ಪಕ್ಷದ ನಾಯಕರು ಒಬ್ಬರಾಗಿ ಒಬ್ಬರು ನೇಹಾ ಅವ್ರ ಮನೆಗೆ ದೌಡಾಯಿಸ್ತಾ ಇದ್ದಾರೆ. ಬಟ್ ಇವತ್ತು ನೋಡಿ, ಇನ್ನೊಂದು ಕೊಲೆ ಆಗಿದೆ, ಇನ್ನೊಂದು ಯುವತಿ ಕೊಲೆ ಆಗಿದೆ. ಪಾಪ ಆ ಹೆಣ್ಮಗಳು ಹೆಸರು ಗೊತ್ತಾಗ್ತಿಲ್ಲ, ಬಟ್ ಸುರೇಶ್ ಅನ್ನೋರು ಯಾರೋ ಅನುಷಾ ಅಂತ ಹೇಳಿ ಆಕೆನ ಕೊಲೆ ಮಾಡಿದ್ದಾರೆ JP ನಗರ ಬೆಂಗಳೂರಿನಲ್ಲಿ. ಅದು ಕೂಡ ಪ್ರೇಮ ಪ್ರಕರಣದಲ್ಲಿ ಕೊಲೆ ಆಗಿರೋದು. ಸೊ ಆದರೆ ಅದನ್ನು ಮಾತ್ರ ಇವರು ದೊಡ್ಡದಾಗಿ ಬಿಂಬಿಸ್ತಿಲ್ಲ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿಲ್ಲ. ಯಾವ್ದರಿಂದ ಇವರಿಗೆ ಕೋಮು ಬಣ್ಣ ಬಳಿಯೋಕ್ಕೆ ಸಾಧ್ಯ ಆಗುತ್ತೆ, ಅದ್ರ ಮೂಲಕ ಓಟ್ ಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂಥ ಪ್ರಕರಣ ಮಾತ್ರ ಇವರು ಹೈಲೈಟ್ ಮಾಡಿ ಓಟ್ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಅದೇ ಜನ ಈ BJP ಪಕ್ಷದ ಈ ಗಿಮಿಕ್ಗಳಿಗೆ, ಟ್ರಿಕ್ಗಳಿಗೆ ಬಲಿಯಾಗಬಾರ್ದು ಅಂತ ನಾನು ಮೂಲಕ ಈಗ ಸರ್ಕಾರದ ವತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೇ ಹೋಗಿದ್ರು, ಸಂತೋಷ್ ಲಾಡ್ ಅವರು. ಮತ್ತು ಇದು ಚುನಾವಣಾ ಸಮಯ, ಈ ಸಮಯದಲ್ಲಿ ನಾವು ಹೋದರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಹೋಗೋಕ್ಕಾಗಿಲ್ಲ. ಆದರೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಅಲ್ಲಿನ ಸ್ಥಳೀಯ MLAಗಳಾಗಲಿ ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಸಾಂತ್ವನ ಮಾಡಿದ್ದಾರೆ. ಮತ್ತು ತಂದೆ ತಾಯಿ ಏನಿದ್ದಾರೆ ಪಾಪ ಅವ್ರು ಈ ಸರಿ ಬಹಳಷ್ಟು ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಇರೋ ಒಬ್ಬರು ಮಗಳನ್ನ ಕಳ್ಕೊಂಡು ಅವ್ರಿಗೆ ಈ ಸಮಯದಲ್ಲಿ BJP ಪಕ್ಷದವ್ರು ಹೋಗಿ ಅವ್ರಿಗೆ ಚೆನ್ನಾಗಿ ಪಾಪ ಅವ್ರು ಬ್ರೈನ್ ವಾಶ್ ಮಾಡಿದ್ದಾರೆ, ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರಿಗೆ ಇನ್ನಷ್ಟು ಅವ್ರಿಗೆ ನೋವು ಉಂಟು ಮಾಡೋ ಇದಿರಲಿಲ್ಲ. ಆದರೆ ನಮ್ಮೆಲ್ಲ ನಾಯಕರುಗಳು, ಸ್ಥಳೀಯ ನಾಯಕರುಗಳು ಹೋಗಿದ್ದಾರೆ, MLAಗಳು ಹೋಗಿದ್ದಾರೆ, ಅವ್ರಿಗೆ ಸಾಂತ್ವನ ನೀಡಿದ್ದಾರೆ. ಮತ್ತು ಅವ್ರಿಗೆ ನಾವು ವಿಶ್ವಾಸ ಕೊಟ್ಟಿದ್ದೀವಿ, ನಾವು ಎಷ್ಟು ಕಾನೂನಲ್ಲಿ ಎಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಏನೋ ಅಷ್ಟು ಕಠಿಣ ಕ್ರಮ ಖಂಡಿತ ತಗೊಳ್ತೀವಿ. ಇವತ್ತು ಯಾವ ಪಕ್ಷದ ನಾಯಕರು ಯಾವ ಕ್ಷೇತ್ರದಲ್ಲಾದರೂ ಹೋಗಿ ಪ್ರಚಾರ ಮಾಡೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಅವ್ರು ಬರ್ತಾರೆ, ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ. ಅದರೊಳಗೆ ಏನು ಕಾಮೆಂಟ್ ಮಾಡುವಂಥದ್ದಿಲ್ಲ. ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ. ಇವಾಗ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಓಡಾಡ್ಕೊಂಡು ಬರ್ತಿದ್ದಾರೆ. ನಾವು ಕೂಡ ಇರೋ 28 ಕ್ಷೇತ್ರಗಳು ಎಲ್ಲ ಕಡೆ ಲೀಡ್ ಕೊಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಪ್ರಯತ್ನ ಅವರು ಮಾಡ್ತಾರೆ. ಸೊ ಅದರಲ್ಲಿ ಏನು ತಪ್ಪಿಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಪಬ್ಲಿಕ್ ರ್ಯಾಲಿಲಿ ಹೇಳಿದ್ದಾರೆ ವರ್ಣಾದಲ್ಲಿ, ನನಗೆ ಎಷ್ಟು ಲೀಡ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಲೀಡ್ ಕೊಡಬೇಕು ಅಂತ ಹೇಳಿ. ಸೊ ಅವ್ರು ಹಾಗೆ ಹೇಳಿದ ಮೇಲೆ ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ದರಿಂದ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಮಾಡ್ಯಾರ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಆಗಲಿ ಸರ್, ನಿಮ್ಮ ಜೊತೆ ಇಡೀ ಕರ್ನಾಟಕ ಕೂಡ ಇದೆ, ನ್ಯಾಯಕ್ಕಾಗಿ ಹೋರಾಡ್ತಾರೆ. ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.